ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನೀವು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ RRB ಕಂಟ್ರೋಲ್ ಅಪ್ಲಿಕೇಶನ್ ಹಾಕಿರ್ತೀರಲ್ವ. ಈಗ ಈ ಸಿಟಿ ಇಂಟಿಮೇಷನ್ ಸ್ಲಿಪ್ ಬಿಟ್ಟಿದ್ದಾರೆ ಓಕೆನಾ. ಅದನ್ನು ಯಾವ ಥರ ಚೆಕ್ ಮಾಡೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ಈಗ RRB ಕಂಟ್ರೋಲ್ ಇದೆ ಅಲ್ವಾ, ಅದ್ರದ್ದು ಸಿಟಿ ಮತ್ತು ಡೇಟ್, ಯಾವ ಎಕ್ಸಾಮ್ ಡೇಟ್ ಯಾವಿದೆ, ಯಾವ ಸಿಟಿ ಒಳಗೆ ನಿಮ್ದು ಎಕ್ಸಾಮ್ ಡೇಟ್ ಇದೆ ಅಂತಂದು ಈ ಕಂಪ್ಲೀಟಾಗಿ ಬಿಟ್ಟಿದ್ದಾರೆ ಓಕೆನಾ. ಅದನ್ನು ಯಾವ ಥರ ಚೆಕ್ ಮಾಡೋದು ಈ ಥರ ನೋಡ್ತಾ ಹೋಗೋಣ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಯಾವ ಥರ ಚೆಕ್ ಮಾಡೋದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಓಕೆನಾ. ಅದನ್ನು ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಬರ್ತದೆ. ಈ ಥರ ಇಂಟರ್ಫೇಸ್ ಬಂದಾಗ ನಿಮ್ದು ಏನಪ್ಪ ಅಂದರೆ ಮೊದಲು ರಿಜಿಸ್ಟರ್ ನಂಬರ್ ಹಾಕಬೇಕು, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತು, ಆಮೇಲೆ ಮಂತು ಮತ್ತು ಇಯರ್ ಹಾಕಿ ಮೇಲೆ ಆಮೇಲೆ ಕೆಳಗೆ ಬಂದು ಇಲ್ಲಿ ಕ್ಯಾಪ್ಚರ್ ಇದು ಕೊಟ್ಟಿರ್ತಾರಲ್ವ, ಇದನ್ನು ಯಾವ ಥರ ಕೊಟ್ಟಿದ್ರೆ ಆ ಥರ ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಎಂಟರ್ ಮಾಡಿ ಆದಮೇಲೆ ಇಲ್ಲಿ ಲಾಗಿನ್ ಅಂತ ಇರುತ್ತೆ ಓಕೆನಾ. ಇಲ್ಲಿ ಲಾಗಿನ್ ಅಂತ ಇದೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಏನು ನೆಕ್ಸ್ಟ್ ಟೈಮ್ ಬರುತ್ತಪ್ಪ ಅಂದರೆ ಈ ಥರ ಲಾಗಿನ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರ್ತದೆ ಓಕೆನಾ. ನೀವು ಏನಪ್ಪ ಅಂದರೆ ಫೋನಲ್ಲಿ ನೋಡಬೇಕಂದ್ರೆ ನೀವೇನಪ್ಪ ಅಂದರೆ ಇಲ್ಲಿ ಇಲ್ಲಿ ರೈಟ್ ಸೈಡ್ ಇಲ್ಲಿದೆ ಅಲ್ವಾ, ರೈಟ್ ಸೈಡ್ ಇಲ್ಲಿದೆ ಅಲ್ವಾ, ಇದ್ರ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನೀವು ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡ್ಬೇಕು ಓಕೆನಾ. ಡೆಸ್ಕ್ಟಾಪ್ ಅಂತ ಇದೆ ಅಲ್ವಾ, ಈ ಡೆಸ್ಕ್ಟಾಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸಿಟಿ ಇಂಟಿಮೇಷನ್ ಸ್ಲಿಪ್ಪು ಕರೆಕ್ಟಾಗಿ ಕಾಣುತ್ತೆ ಓಕೆನಾ. ಇಲ್ಲಾಂದರೆ ನಿಮಗೆ ಕಾಣೋದಿಲ್ಲ. ಹಾಗಾಗಿ ಏನಪ್ಪ ಅಂದರೆ ಈ ಥರ ಇಂಟರ್ಫೇಸ್ ಬರ್ತದೆ ಓಕೆನಾ. ಇಲ್ಲಿ ನಿಮ್ಮ ಹೆಸರು ನೇಮು ಎಲ್ಲ ಇಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಹೋಗುತ್ತೆ ಓಕೆನಾ. ಅದಾದಮೇಲೆ ಕೆಳಗೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಇಂಟಿಮೇಷನ್ ಸ್ಲಿಪ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಇಂಟಿಮೇಷನ್ ಸ್ಲಿಪ್ ಮಾಡಿ ಕ್ಲಿಕ್ ಆದಮೇಲೆ ಏನಪ್ಪ ಅಂದರೆ ಈ ಥರ ಬರುತ್ತೆ ಓಕೆನಾ. ಇಲ್ಲಿ ಕ್ಲಿಕ್ ಕೇರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಓಕೆನಾ. ಇಲ್ಲಿ ಕ್ಲಿಕ್ ಕೇರ್ ಅಂತ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಕ್ಲಿಕ್ ಮಾಡ್ತಿದ್ದೀನಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಮದು ಇಂಟಿಮೇಷನ್ ಸ್ಲಿಪ್ ಇಲ್ಲಿ ಓಪನ್ ಆಗೋದು ಓಕೆನಾ. ನಾನು ಇಲ್ಲಿ ಓಪನ್ ಮಾಡ್ತೀನಿ. ಈಗ ನನ್ನ ಇಂಟಿಮೇಷನ್ ಸ್ಲಿಪ್ ಇಲ್ಲಿ ಕಂಪ್ಲೀಟಾಗಿ ಓಪನ್ ಆಗಿದೆ. ಓಪನ್ ಆದಮೇಲೆ ಏನಪ್ಪ ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂದರೆ ನಿಮಗೆ ಚೆಕ್ ಮಾಡ್ಕೋಬೇಕು ನಿಮ್ಮದೆಲ್ಲ ಏನಪ್ಪ ಅಂದರೆ ನೋಡಿ ಇಲ್ಲಿ ನಂದು ಇಲ್ಲಿ ನನ್ನ ಕ್ಯಾಸ್ಟು ಮತ್ತು ಏನೋ ರಿಜಿಸ್ಟರ್ ನಂಬರು, ಹೆಸರು, ತಂದೆ ತಾಯಿ ಹೆಸರು, ಆಮೇಲೆ ಆಧಾರ್ ನಂಬರ್ ಅಂತ ಇಲ್ಲಿ ತೋರಿಸುತ್ತೆ ಓಕೆನಾ. ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ನಂದು ಏನಪ್ಪ ಸಿಟಿ ಟೆಸ್ಟ್ ಬಂದ್ಬಿಟ್ಟು ಹೈದ್ರಾಬಾದ್ ಬಿದ್ದಿದೆ. ಟೆಸ್ಟ್ ಇರೋದು ತೆಲಂಗಾಣ, ಯಾವ ಸ್ಟೇಟ್ ಒಳಗೆ ತೆಲಂಗಾಣ ಸ್ಟೇಟ್ ಒಳಗೆ ಹೈದ್ರಾಬಾದ್ ಒಳಗೆ ಇದೆ. ಹೆಂಗಪ್ಪ ಅಂದರೆ ಈ ಥರ ಈಗ ಕರ್ನಾಟಕ ಒಳಗೆ ಬೆಂಗಳೂರು ಯಾವ ಥರ ಇದೆ ಅಲ್ವಾ, ತೆಲಂಗಾಣದಲ್ಲಿ ಆ ಥರ. ಈ ತೆಲಂಗಾಣದಲ್ಲಿ ಏನಪ್ಪ ಅಂದರೆ ತೆಲಂಗಾಣದ ಸ್ಟೇಟ್ ಒಳಗೆ ಏನಪ್ಪ ಅಂದರೆ ಹೈದರಾಬಾದ್ಗೆ ಸಿಟಿ ಸೆಂಟ್ರ್ ಬಿದ್ದರೆ ಓಕೆನಾ. ಎಕ್ಸಾಮ್ ಡೇಟ್ ಬಂದುಬಿಟ್ಟು ನಮಗೆ ಅಂದರೆ ಫೆಬ್ರವರಿ 10ನೇ ತಾರೀಕು ಫಸ್ಟ್ ಶಿಫ್ಟ್ ಒಳಗೆ ನಮ್ಮದು ಎಕ್ಸಾಮ್ ನಡೀತಾ ಇದೆ ಓಕೆನಾ. ಅದಾದಮೇಲೆ ಏನಪ್ಪ ನೆಕ್ಸ್ಟ್ ಏನಪ್ಪ ಅಲ್ಲಿ ನೋಡ್ತಾ ಹೋಗೋದಾದರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಈಗ ಫಸ್ಟ್ ಶಿಫ್ಟ್ ಬಂದ್ಬಿಟ್ಟು ಏನಪ್ಪ ಬೆಳಗ್ಗೆ 7 ಗಂಟೆಯಿಂದ ರಿಪೋರ್ಟಿಂಗ್ ಟೈಮು, ಗೇಟ್ ಕ್ಲೋಸಿಂಗ್ ಅಂತ 8:30 ಗೇಟ್ ಕ್ಲೋಸಿಂಗ್ ಆಗುತ್ತೆ ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಗೋದು 9 ಗಂಟೆಗೆ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸೆಕೆಂಡ್ ಶಿಫ್ಟ್ ಬಂದ್ಬಿಟ್ಟು 11:00 ಸ್ಟಾರ್ಟ್ ಆಗಿ ಶಿಫ್ಟು ರಿಪೋರ್ಟಿಂಗ್ ಟೈಮ್ ಇರುತ್ತೆ. ಅದಾದಮೇಲೆ ಗೇಟ್ ಕ್ಲೋಸಿಂಗ್ ಬಂದ್ಬಿಟ್ಟು 12:00 ನಿಮ್ಮದು ಗೇಟ್ ಕ್ಲೋಸಿಂಗ್ ಆಗುತ್ತೆ. 1 ಗಂಟೆಗೆ ಏನಪ್ಪ ಅಂದರೆ ಎಕ್ಸಾಮಲ್ಲಿ ಕಂಡಕ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಅದಾದಮೇಲೆ ಏನಪ್ಪ ನೆಕ್ಸ್ಟು ಇಂಟ್ರೆಕ್ಷನ್ ಕೊಟ್ಟಿದ್ದಾನೆ. ಕ್ಯಾಂಡಿಡೇಟ್ ಟು ಬಿ ದ ನೋಟೆಡ್ ಫಾಲೋವಿಂಗ್ ದ ಟೈಮಿಂಗ್ ಡ್ಯೂರೇಷನ್ CBT ವಿಲ್ ಬಿ ದ 120 ಮಿನಿಟ್ಸ್ ಅಂದರೆ 2 ಅವರ್. ನಿಮಗೆ ಏನಪ್ಪ ಅಂದರೆ 100 ಕ್ವಶನ್ಗೆ 2 ಅವರ್ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಕೆಳಬರಿ ಇಲ್ಲಿ ಟ್ರಾವೆಲ್ ವ್ಯಾಲಿಡಿಟಿ ಅಂತ ಕೊಟ್ಟಿದ್ದಾರೆ ಓಕೆನಾ. ನಿಮ್ಮದು SC/ST ಕ್ಯಾಟಗರಿ ಆಗಿದೆ, ನಿಮ್ದು ಏನಪ್ಪ ಅಂದರೆ ಇಲ್ಲಿ ಫ್ರೀ ಪಾಸ್ ನಿಮಗೆ ಅವೈಲೇಬಲ್ ಇರುತ್ತೆ ಓಕೆನಾ. ಏನಪ್ಪ ಅಂದರೆ ಈಗ ಇಲ್ಲಿ ಸ್ಟೇಷನ್ ಇಲ್ಲಿಂದ ಇಲ್ಲಿಂದ ಏನಪ್ಪ ನನ್ನ ಅಗ್ರಿಬೊಮ್ಮಳೆಯಿಂದ ಹೈದರಾಬಾದ್ಗೆ ನಿಮಗೆ ಫ್ರೀ ಕೊಟ್ಟಿದ್ದಾರೆ ಓಕೆನಾ. ಅಂದರೆ ನೀನು ಎಕ್ಸಾಮ್ ಮುಗಿಯೋರು ಯಾವಪ್ಪ ಅಂದರೆ ಫೆಬ್ರವರಿ 6ನೇ ತಾರೀಕಿಂದ ಫೆಬ್ರವರಿ 15ನೇ ತಾರೀಕುವರೆಗೂ ಎಲ್ಲಿ ಬೇಕಾದರೂ ಓಕೆನಾ, ಆಲ್ ಓವರ್ ಇಂಡಿಯಾ ಒಳಗೆ ನೀವು ಎಲ್ಲಿ ಬೇಕಾದರೂ ನೀವು ನಿಮ್ಮ ಎಕ್ಸಾಮ್ ಸೆಂಟರ್ ಇದೆಯಲ್ಲ ಎಲ್ಲಿ ಬೇಕಾದ್ರೆ ನೀವು ಫ್ರೀಯಾಗಿ ಅಡ್ಡಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಓಕೆನಾ. ಇದಿಷ್ಟು ಯಾವ ಥರ ನಾನು ಈಗ ಡೌನ್ಲೋಡ್ ಮಾಡೋದು ಕಂಪ್ಲೀಟಾಗಿ ಇಡ್ತೀನಿ. ವಿಡಿಯೋದಕ್ಕಾಗಿ ಧನ್ಯವಾದಗಳು.